ಎಲ್ಲದರ ನಡುವೆ ಟಿವಿ ನೈನ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಜ್ಯೋತಿಷಿ ಆಗಿರುವಂತಹ ದ್ವಾರಕಾನಾಥ್ ಅವರು ಕೂಡ ಮಾತನಾಡ್ತಾ ಸಾಕಷ್ಟು ವಿವರಗಳನ್ನು ಬಿಚ್ಚಿಡಿದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ಗೆ 3 ದಿನಾಂಕವನ್ನು ಕೊಡಲಾಗಿದೆ. CLP ಸಭೆಯ ದಿನಾಂಕ ಕೂಡ ನೀಡಿದ್ದೇವೆ. ಅದಾದ ಬಳಿಕ ಅವರು ನಿರ್ಧಾರವನ್ನು ಮಾಡ್ತಾರೆ. ಹೀಗಾಗಿ ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ರಾಜಗುರು ದ್ವಾರಕಾನಾಥ್ ಎಕ್ಸ್ಕ್ಲೂಸಿವ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ದ್ವಾರಕಾನಾಥ್ ಏನು ಮಾತಾಡಿದ್ದಾರೆ ನೋಡೋಣ. ನಿಮ್ಮ ಜೊತೆ ಸಾಕಷ್ಟು ವಿಚಾರಗಳ ಕುರಿತು ಮಾತನಾಡೋದಿದೆ. ಮೊದಲನೇದಾಗಿ ಅವರು ನೀವು ಹೇಳಿದಂತೆ ಒಂದಿನ CM ಆಗ್ತೀನಿ ಅಂತ ಆಗ್ತಾರೆ ಅಂತ ಹೇಳಿದ್ರಿ, ಆ ದಿನ ಬಂದಿದೆ ಸರ್? ಬಂದು ಆಯಿತು. ಈಗಾಗಲೇ ಮುಹೂರ್ತ ಇಟ್ಟಿದೆ. ನಾಳೆ CLP ಮೀಟಿಂಗ್ ಮುಹೂರ್ತ ಕೊಟ್ಟಿದೆ. ಮತ್ತು 30ನೇ ತಾರೀಕು 5, 6, 7 ಇಷ್ಟು ತಾರೀಖುಗಳು ಕೊಟ್ಟಿದ್ದೀವಿ ಅವ್ರನ್ನ ಸ್ವೇರ್ ಮಾಡೋಕ್ಕೆ. ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ನಾನು ಹೇಳಿದ್ದೆ ಅಂತ ಹೇಳಿ ಅನ್ನೋದಕ್ಕಿಂತಲೂ ದೇವರ ಚಿಂತನೆಯಿಂದ ದೇವರ ಅನುಗ್ರಹದಿಂದ ಅವರಿಗೆ ಅಂತ ಪದವಿ ಸಿಕ್ಕಿದೆ. ಖಂಡಿತ ಅವರ ಕಷ್ಟಕ್ಕೆ ಮತ್ತು ಅವರು ಕೂಲಿ ಮಾಡಿದ್ದಕ್ಕೆ ಅವ್ರಿಗೊಂದು ಫಲ ಸಿಕ್ಕಿದೆ ಅಂತ. ಅವನ ಜಾತಕ ನೋಡಿದರೆ ಅವನಿಗೆ ಬುಧಾದಿತ್ಯ ಯೋಗ ಇದೆ. ಅವನಿಗೆ ಅದೊಂದು ದೊಡ್ಡ ಯೋಗ. ಅದು ಆ ಯೋಗದಲ್ಲಿ ಎಂಥವರು ಕೂಡ ಒಂದು ನಾಡಿಗೋ ಒಂದು ದೊಡ್ಡ ಊರಲ್ಲ ದೊಡ್ಡ ದೊಡ್ಡ ಸ್ಥಾನಗಳು ಪಡೀತಾರೆ ಅನ್ನೋಕ್ಕೆ ಅದು ನಮಗೆ ಸಾಕಷ್ಟು ಮಾಹಿತಿಗಳು ಗ್ರಂಥಗಳಿಂದ ಗೊತ್ತಾಗುತ್ತೆ. ಖಂಡಿತ ನೀವು ಒಂದು ಸತಿ ಮುಖ್ಯಮಂತ್ರಿ ಆಗ್ತಾ ಕಣೆ ಅಂತ ಅವತ್ತು ಹೇಳಿದ್ದೀನಿ. ನಾನು ಹೇಳೋದು 40 ವರ್ಷ ಆಗಿದೆ. ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಖಂಡಿತವಾಗಿ ಯಶಸ್ವಿಯಾಗಿ ಈ ಸರ್ಕಾರ ನಡೆಸಿ ಅವನು ಸಂತೋಷವಾಗಿದ್ದು ಜನಕ್ಕೆ ಸಂತೋಷ ಕೊಡ್ತಾನೆ ಅಂತ ನನಗೆ ಪೂರ್ತಿ ನಂಬಿಕೆ ಇದೆ. ನಮ್ಮ ಆಶೀರ್ವಾದ. ಈಗಿನ ಯಾವ ರೀತಿ ಉಳಿದಿರೋ 2 ವರ್ಷದಲ್ಲಿ ಅವರ ಆಡಳಿತಾವಧಿ ಹೇಗಿರುತ್ತೆ ಅಂತ ನೋಡೋಕ್ಕೆ ಅವನು ಕೋಪಿಷ್ಠನಾಗಿ ಕಂಡ್ರೂ ಹೃದಯ ಒಳ್ಳೆಯದವತ್ತು. ಆ ರೀತಿಯ ಕಾಣ್ತಾನಷ್ಟೇ. ಅದರ ನಡವಳಿಕೆ ಸಂಬಂಧ ಇಲ್ಲ. ಆದರೆ ಖಂಡಿತವಾಗಿ ಒಂದು ರಾಜ್ಯವನ್ನು ಹೇಗೆ ಅಭಿವೃದ್ಧಿ ಮಾಡ್ಬೋದು, ನಾವು ರೈತರಿಗೆ ಯಾವ ರೀತಿ ಏನು ಮಾಡ್ಬೋದು, ಜನತೆಗೆ ಏನು ಮಾಡ್ಬೋದು ಅಂತ ಅರಿವಿರ್ತಕ್ಕಂಥವನು ಅವನು. ಇಲ್ಲಿ ಜನಗಳ ಮೆಚ್ಚುವಂಥ ಆಡಳಿತ ಕೊಡಬೇಕು. ಮೊಟ್ಟ ಮೊದಲ ಕೆಲಸ ಮಾಡಬೇಕಾದ್ರು ಶಿವಕುಮಾರ್ ಅವರು ಭ್ರಷ್ಟ ಸರ್ಕಾರ ಇದೆ ಅಂತ ಯಾರೂ ಮಾತಾಡಬಾರ್ದು. ಆ ಶಬ್ದವನ್ನು ತೆಗೆದು ಅದ್ರ ನಡ್ಕೋಬೇಕು. ನಡ್ಕೊಂಡು ಜನಕ್ಕೇನು ಬೇಕು ಕೊಟ್ಟಾಗಲೇ ಅದೇ ಹೆಸರು ಹೋಗುತ್ತೆ. ಆ ಭ್ರಷ್ಟತನ ಇಲ್ಲ, ನಿರ್ಮೂಲನೆ ಮಾಡ್ತೀವಿ, ಸಂಕಲ್ಪ ಮಾಡಿದ್ದೀವಿ, ಒಳ್ಳೆ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರೆ ಅವನಿಗೇನು ಸಮಸ್ಯೆ ಆಗಲಾರದು. ಆದರೆ ಜೊತೆಗೆ ಎಲ್ಲರೂ ತೊಗೊಂಡೋಗ್ಬೇಕಾಗುತ್ತೆ. ಯಾರೂ ಬೆಳ್ಳಿ ತಟ್ಟೆಯಲ್ಲಿಟ್ಟು ನೀವು ಮುಖ್ಯಮಂತ್ರಿ ಅಂತ ಯಾರೂ ಕೊಡಲ್ಲ. ಕಷ್ಟಪಟ್ಟು ಸಂಪಾದನೆ ಮಾಡಬೇಕು. ಅವನು ಕಷ್ಟಪಟ್ಟು ಬೇಕಾದ ಸುಖ ದುಃಖ ಎಲ್ಲ ಪಟ್ಟು ಸಂಪಾದನೆ ಮಾಡಿದ್ದಾನೆ. ದೇವರ ಅನುಗ್ರಹ ಮಾಡ್ತಾನೆ ಅಂತ ನಾನು ಪೂರ್ತಿ ವಿಶ್ವಾಸ. ಆಗಿನ ಸಮಯ ಅಂದರೆ ಒಂದು ವಾರದ ಹಿಂದಿನ ಸಮಯ ಹೇಗಿತ್ತು ಅಂತ ಆಗ ಅವ್ರ ಜೊತೆ ನೀವೇನಾದರೂ ಮಾತಾಡಿದ್ದು ಉಂಟಾ ಅಂತ? ಇಲ್ಲ, ನನಗೆ ಮಾತಾಡಿದ್ದೀನಿ ಆ ಸಮಯದಲ್ಲಿ. ಅದು ನನಗೆ ಖಾತ್ರಿ ಇತ್ತು. ಮೇ ಜೂನಲ್ಲಿ ಆಗ್ತಾನೆ ನನಗೆ ಖಾತ್ರಿ ಇತ್ತು. ನೋಡಿ, ಅವನಾಗಬೇಕಾಗಿದ್ದು ಲಾಸ್ಟ್ ನವಂಬರ್ಲಿ ಆಗಬೇಕಾಗಿತ್ತು, ಇಲ್ಲ ಜನವರಿಗೆ ಬರಬೇಕಾಗಿತ್ತು, ಇಲ್ಲ ಮೊನ್ನೆ ಏಪ್ರಿಲ್ಗೆ ಬರಬೇಕಾಗಿತ್ತು. ಇದು ಮೇ ನಾನು ಆಖೈರಿಟ್ಟಿದ್ದೆ. ಇಲ್ಲಿ ಆಗಲೇಬೇಕು ನನ್ನ ತೀರ್ಮಾನ ಇತ್ತು. ಆಗ್ತೀಯ ಅಂತ ಹೇಳಿದ್ದೆ, ಅದಾಗಿದೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರ ಜಾತಕ ಮತ್ತೆ ಅವ್ರ ಚಾರ್ಟ್ ಹೇಗಿದೆ ಅಂತ? 11ರಲ್ಲಿ ಶನಿ ಇದ್ದಾನೆ, 2ನೇ ಮನೆ ಗುರು ಇದ್ದಾನೆ. 11ರಲ್ಲಿ ಏಕಾದಶ ಸ್ಥಾನದಲ್ಲಿದ್ದಾಗ ಶನಿ ದೊಡ್ಡ ಸ್ಥಾನಮಾನವೆಲ್ಲ ಕೊಡ್ತಾನೆ. ಅವನು ಇದರಲ್ಲಿ ನನಗೇನು ಅವನು ವಿಫಲನಾಗ್ತಾನೆ ನನಗೆ ಅನ್ನಿಸಿಲ್ಲ. ನಿಭಾಯಿಸ್ತಾನೆ ಸರ್. ಅವ್ರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಇಷ್ಟೇ ಹೇಳೋದು ಅವನಿಗೆ, ನಿಂದು ನಿಷ್ಪಕ್ಷಪಾತವಾದ ನನ್ನವರು ತನ್ನವರನ್ನೆಲ್ಲ ಬಿಟ್ಟು ಅಲ್ಲಿ ಈ ರಾಜ್ಯ ಹಿತಕ್ಕಾಗಿ ನೀನು ದುಡಿಬೇಕು. ನೀನು ಅಂದರೆ 2028ಕ್ಕೂ CM ಆಗಿ ಅವರೇ ಮುಂದುವರಿತಾರೆ. ಖಂಡಿತವಾಗಿ ಆಗುತ್ತೆ, ಏನು ಕಷ್ಟವಿಲ್ಲ. ಅವನ ಕೆಪಾಸಿಟಿಗೆ ನಿಮ್ಗೆ ಯಾರಿಗೂ ಶಿವಕುಮಾರ್ ಬಗ್ಗೆ ಅಳತೆ ಇಲ್ಲ. ಅವನು ಏನು ಬೇಕಾದ್ರೂ ಬಾರ ಹೊರತಾನ. ಅವನು ಚತುರ. ಸಂಘಟನೆ ಮಾಡೋದ್ರಲ್ಲಿ, ಪಕ್ಷ ಕಟ್ಟೋದ್ರಲ್ಲಿ, ಜನಗಳ ವಿಶ್ವಾಸ ತೊಗೊಳೋದ್ರಲ್ಲಿ, ಅದರೆಲ್ಲನೂ ಅದು ಅವನ ಗುಣ ಅವನಿಗೇ ಗೊತ್ತು. ಅಂಥ ಗುಣ ಇವರು ಯಾರೂ ನಾನು ಇದಂಗೆ ನೋಡಲಿಲ್ಲ ಅವನಿಗೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.